ಕನ್ನಳ್ಳಿ ಕೃಷ್ಣಪ್ಪ ಅಂತ KSS ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ. ಇವತ್ತು ಭೂಮಿ ವಸತಿಗಾಗಿ ಹೋರಾಟ ನೋಡಿ, ರಾತ್ರಿ ಹಗಲು ಇವತ್ತು ಒಂದು ನಿರ್ಧಾರ ತಗೊಂಡು ಇಲ್ಲಿ ಬಂದು ಎಲ್ಲ ರೈತರು, ಎಲ್ಲ ಜಿಲ್ಲೆ ರೈತರು ಬಂದು ಇಲ್ಲಿ ಕೂತ್ಕೊಳ್ಳೋಂಥ ಎಲ್ಲ ಜಾತಿ ಜನನು ಕೂತ್ಕೊಂಡು ಒಂದೇ ಧ್ವನಿಯಾಗಿ ನಮಗೆ ಭೂಮಿ ಬೇಕು ಅನ್ನೋ ಒಂದು ಕೆಚ್ಚೆದೆಯಾಗಿ ಕೇಳ್ತಾ ಇದ್ದಾರೆ. ಸರ್ಕಾರ ಗಮನ ಕೊಡಬೇಕು, ಬಡವ್ರನ್ನ ತಬ್ಲಿಯ ಮಾಡೋಂಥ ಕೆಲಸ ಮಾಡಬಾರ್ದು. ಪ್ರತಿಯೊಬ್ಬರು ಭೂಮಿಯನ್ನು ಅಲ್ಲಿ ಎಲ್ಲರೂ ಬೆಟ್ಟ ಗುಟ್ಟಗಳನ್ನ ಮಟ್ಟ ಮಾಡಿ ಆ ಲೆವೆಲ್ ಮಾಡ್ಕೊಂಡು ಅವ್ರು ಬೆಳೆ ಬೆಳೀತಾ ಇದ್ದಾರೆ. ಇವತ್ತು ಆ ಭೂಮಿಗಳನ್ನ ಕಿತ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಎಲ್ಲರಿಗೂ 2 ಎಕರೆ ಏನು ಭೂಮಿ ಸರ್ಕಾರ ಕೊಡ್ತೀನಿ ಅಂತ ಒಂದು ಇದು ಮಾಡಿರ್ತೋ ಅದೇ ರೀತಿಯಾಗಿ ಎಲ್ಲರಿಗೂ ಭೂಮಿ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕಲ್ಲಿ ಇವತ್ತು ನಡೀತಾ ಇದೆ, ಇನ್ನು ನಾಳೆನೂ ನಡೀತಾ ಇದೆ. ಭೂಮಿ ವಂಚಿತರಾಗಬಾರ್ದು. ಪ್ರತಿಯೊಬ್ಬರೂ ಎಲ್ಲ ಜಾತಿ ಜನಕ್ಕೂ ಭೂಮಿ ಸಿಕ್ಕಬೇಕು. ಅವ್ರಿಗಾಗಿ ಸರ್ಕಾರ ಮುಂದೆ ಎಚ್ಚರಿಕೆಯಾಗಿ ಯಾವ ರೀತಿಯಾಗಿ ಭೂಮಿ ಇಲ್ಲ ಅಂದರೆ ಮುಂದೆ ಬದುಕೋದು ಕಷ್ಟ ಇದೆ. ಭೂಮಿ ರೈತರು ಬೆಳೆದ್ರೇ ನಿಮಗೆ ಆಹಾರ ಅಂತ ಹೇಳ್ತಾ ಅವ್ರಿಗೆ ವಂಚನೆ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಸರ್ವೆ ನಂಬರ್ 41ರಲ್ಲಿ 80-90 ಮನೆಗಳನ್ನ ಕಟ್ಕೊಂಡು ವಾಸ ಒಕ್ಕಲಿದ್ರು. ಈಗ 7-8 ತಿಂಗಳಲ್ಲಿ ತಹಸೀಲ್ದಾರ್ ಅನ್ನೋರು ಯಾವುದೇ ಒಂದು ಮಾಹಿತಿ ಜನಗಳಿಗೆ ಕೊಡದಲ್ಲೇ ಸರ್ಕಾರದ್ದು ಗೋಮಾಳ ಭೂಮಿ ಅಂತೇಳಿ ಜನಗಳನ್ನೆಲ್ಲ ಮನೆಯಿಂದ ಹೊರಗಡೆ ಎಳೆದಾಕ್ಬಿಟ್ಟು ಪಾತ್ರೆ ಪರಟಿ ಎಲ್ಲ ಹೊರಗಡೆ ಎಳೆದಾಕಿ ಏಕಾಏಕಿ ದೌರ್ಜನ್ಯ ಮಾಡಿ ಗುಡಿಸ್ಲು ಮನೆ ಎಲ್ಲ ಹೊಡೆದಾಕಿ ಸಂಹಾರ ಮಾಡಿ ಬುಲ್ಡೇಜರ್ ತಂದು JCB ತಂದು ಎಲ್ಲ ಹೊಡೆದಾಕ್ಬಿಟ್ಟು ಬಡವ್ರನ್ನ ಬೀದಿಗೆ ತಳ್ಳಿದ್ದಾರೆ. ಎಲ್ಲ ಬಡವರು ಬೀದಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಆ ಬಡವರು ಬೇರೆ ಬೇರೆ ಮನೆ ಕಡೆಯಿಂದ ಬಾಡಿಗೆ ಮನೆ ತೊಗೊಂಡು ಅಲ್ಲಿ ಇಲ್ಲಿ ಒದ್ದಾಡ್ತಾ ಇದ್ದಾರೆ. ಅದರ ಬಗ್ಗೆ ತಹಸೀಲ್ದಾರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಕ್ಕೆ ತಗೊಂಡು ಆ ಜಾಗವನ್ನು ನಮ್ಮಂತೆ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡಿಕೊಡ್ತೀನಿ. ಭೂಮಿ ಮತ್ತು ನಿವೇಶನ ರೈತರಿಗೆ ನಿವೇಶನಕ್ಕೆ ಒತ್ತಾಯಿಸಿ ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಕೂತಿದ್ದೇವೆ. ಇದು ಸತತವಾಗಿ 2016ರಿಂದ ಇಲ್ಲಿ ತನಕ ನಡೀತಾ ಬಂತು. ಇದರ ಮೂಲತಃ HS ದೊರೆಸ್ವಾಮಿ, ಫ್ರೀಡಮ್ ಫೈಟರ್ ದೊರೆಸ್ವಾಮಿ ಅವರು ಇದರ ಸಂಸ್ಥಾಪಕರು. ಇವತ್ತು ಅದು ಅಂತಿಮ ಘಟ್ಟಕ್ಕೆ, ಯಾಕೆಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿದೆ, ಏನಾದರೂ ಒಳ್ಳೆಯದಾಗ್ಬೋದು. ಇವರು ಸರ್ಕಾರ ಈಗ ಮುಖ್ಯಮಂತ್ರಿ ಇರ್ತಾರೋ ಹೊಂಟೋಗ್ತಾರೋ, ಮುಂದೆ ಯಾರು ಬರ್ತಾರೋ ಬಡವರಿಗಂತೂ ಸಹಾಯ ಆಗಲ್ಲ. ಆ ನಿಟ್ಟಲ್ಲಿ ಶತಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿರುವಾಗ ನಾವೇನಾದರೂ ಕೆಲಸ ಮಾಡ್ಕೋಬೇಕು ಅಂತ ಬಿಗಿಯಾಗಿ ನಾವು ಕೂತಿದ್ದೇವೆ. ಈ ಸಂದರ್ಭದಲ್ಲಿ ಈಗಾಗಲೇ ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿಗಳು ಕೂಡ ಮನವಿಯನ್ನು ಸ್ವೀಕರಿಸಿ ಹೋಗಿದ್ದಾರೆ. ಮತ್ತು ಕಂದಾಯ ಆಯುಕ್ತರು ಕೂಡ ಬಂದು ಸಭೆಯಲ್ಲಿ ಬಂದು ಮಾತಾಡಿ ಮನವಿಯನ್ನು ಸ್ವೀಕರಿಸಿ ಹೋಗಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ನಮಗೆ ಸಮಯನ ನಿಗದಿಗೊಳಿಸಬೇಕು, ಅಲ್ಲಿ ತನಕ ಎದ್ದೋಗಲ್ಲ ಅಂತ ನಾವಿಲ್ಲಿ ಕೂತಿದ್ದೇವೆ. ಈ ನಿಟ್ಟಲ್ಲಿ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿದ್ದಾರೆ. ರಾಜ್ಯಪಾಲರ ಒಂದು ಚರ್ಚೆ ಬಗ್ಗೆ ಅವರಲ್ಲಿ ಭಾಗವಹಿಸಿರೋದ್ರಿಂದ ಅವ್ರು ಬರೋ ತನಕ ನಾವು ಎದ್ದೋಗಲ್ಲ, ಅಹೋರಾತ್ರಿ ಮತ್ತು ನಾಳೆ ತನಕನೂ ಕೂಡ ಹೋರಾಟ ಮುಂದುವರಿಸಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಆ ನಿಟ್ಟಲ್ಲಿ ಇವತ್ತು ಬಡವರ ಬದುಕು ಬೀದಿ ಪಾಲಾಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಭೂಮಿನೇ ನಂಬಿ ಬದುಕ್ತಾ ಇದ್ದಾರೆ ಕೂಲಿ ಮಾಡೋಂಥ ಜನ, ಬಡವರು, ಎಲ್ಲ ಜಾತಿಯ ಬಡವರು ಕೂಡ. ಇವತ್ತೇನಾದರೂ ಸರ್ಕಾರ ಭೂಮಿನ ಕಿತ್ಕೊಂಡ್ರೆ ಆ ಎಲ್ಲ ಜನರು ಕೂಡ ಬೀದಿ ಪಾಲಾಗ್ತದೆ. ಅದನ್ನು ಸರ್ಕಾರ ತಪ್ಪಿಸಬೇಕು, ಯಾವುದೇ ಕಾರಣಕ್ಕೂ ಬಡವರು ಬೀದಿ ಪಾಲು ಮಾಡಬಾರ್ದು ಅನ್ನೋ ಒತ್ತಾಯದೊಂದಿಗೆ ಮುಖ್ಯಮಂತ್ರಿಗಳು ಸಭೆ ನಿಗದಿ ಮಾಡೋ ತನಕ ಎದ್ದೋಗಲ್ಲ ಅಂತ ಇಲ್ಲಿ ಕೂತಿದ್ದಾರೆ.